ನಮಸ್ತೆ ವೀಕ್ಷಕರೇ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಲ್ಲ. ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ನ CM ಸಿದ್ದರಾಮಯ್ಯನವರು ನೀಡಿದ್ದಾರೆ. ಅದರ ಎಲ್ಲ ಮಾಹಿತಿಯನ್ನು ಕೂಡ ನಾನು ನೀಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಏನಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಅನ್ನೋದು ಎಲ್ಲರ ತಲೆಯಲ್ಲೂ ಕೂಡ ಕೂತಾಗಿದೆ. ಇಲ್ಲಿವರೆಗೂ 1.5 ಕೋಟಿಗೂ ಅಧಿಕ ಮಹಿಳೆಯರು ಇದಕ್ಕೆ ರಿಜಿಸ್ಟರ್ ಆಗಿ 10 ಕಂತು ಹಣಗಳನ್ನು ಪಡ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ. ಈಗಾಗಲೇ 11ನೇ ಕಂತಿನ ಹಣವನ್ನು ಕೂಡ 5.5 ಲಕ್ಷಕ್ಕೆ ಮಹಿಳೆಯರಿಗೆ ಸೇರಿಸಿದ್ದಾರೆ ಸ್ನೇಹಿತರೆ. 5.5 ಲಕ್ಷ ಮಹಿಳೆಯರಿಗೆ ಹಣ ಬಂದಾಗಿದೆ. ಅಂದರೆ ಸ್ವಲ್ಪ ಪರ್ಸೆಂಟ್ ಅಷ್ಟೇ, ಒಂದು 10% ಮಹಿಳೆಯರಿಗೆ ಬಂದಿದೆ. ಇನ್ನೂ 90% ಮಹಿಳೆಯರಿಗೆ ಯಾಕೆ ಹಣ ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳ್ತಿದ್ದಾರೆ ಇನ್ನು ಹಣ ಬರೋದಿಲ್ಲ, ನಿಲ್ಲಿಸ್ಬಿಡ್ತಿದ್ದಾರೆ. ಸುಮ್ಮನೆ ಸ್ಟಾರ್ಟಿಂಗ್ 1 ವರ್ಷ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಇನ್ಮೇಲೆ ಕೊಡೋದಿಲ್ಲ ಅಂತೇಳಿ ಹೇಳ್ತಿದ್ರು. ಈಗಾಗಲೇ ಕೂಡ ವಿಪಕ್ಷ ನಾಯಕರು ಕೂಡ ಇದ್ರ ಮೇಲೆ ಒಂದು ಅವರ ಒಂದು ವಾಯ್ಸನ್ನು ಎತ್ತಿದ್ದಾರೆ. ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಅವರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೀವೇನು ಸ್ಟಾರ್ಟಿಂಗ್ ಎಲ್ರಿಗೂ ಕೂಡ ಪಂಚ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಾ ಇದ್ರಿ, ನಿನಗೂ ಫ್ರೀ, ನಿಮ್ಮ ಹೆಂಡ್ತಿಗೂ ಫ್ರೀ, ನಿನ್ನ ಮಕ್ಕಳಿಗೂ ಫ್ರೀ ಅಂತ ಹೇಳ್ತಿದ್ರಲ್ಲ, ಈಗ ಯಾಕೆ ಈಗ ನಿಲ್ಲಿಸಿದ್ದೀರಾ? ಆಲ್ರೆಡಿ ಈಗ ಗೃಹಲಕ್ಷ್ಮಿ ಒಂದು 11ನೇ ಕಂತಿನ ಏನು ನಡೀತಿದೆ ಅದು 3 ತಿಂಗಳಾದರೂ ಕೂಡ ಹಣ ಬಂದಿಲ್ವಲ್ಲ, ನೀವೇನು ಮಾಡ್ತಾ ಇದ್ದೀರಾ, ನೀವು ಕೆಲಸ ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರೇನು ಕೂಡ ಇನ್ನೂ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಒಂದು ಸರ್ಕಾರದಲ್ಲಿ ಈಗ ಏನೋ ಒಂದು ಬದಲಾವಣೆಗಳು ನಡೀತಾ ಇದೆ. ಈಗ ಸ್ವತಃ CMನವರು ಒಂದಲ್ಲ ಒಂದು ರೀತಿಯಾಗಿ ಬೇರೆ ಬೇರೆ ಒಂದು ಅಕ್ರಮಕ್ಕೆ ಸಿಗಾಕ್ಕೊತಾ ಇದ್ದಾರೆ. ಆಗ ಅವರು ಅಲ್ಲಿ ಆಗಿರೋದ್ರಿಂದ ಈಗ ಸ್ವಲ್ಪ ಕಷ್ಟ ಆಗ್ತಿದೆ. ಅಲ್ಲಿ ಅವ್ರಿಗೂ ಕೂಡ ಹಣವನ್ನು ವಿಲೇವಾರಿ ಮಾಡೋದಕ್ಕೆ, ಹಣವನ್ನು ಈ ಒಂದು ಖಾತೆಗಳಿಗೆ ಕಳಿಸೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅವರು ಒಂದು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಏನು ಒಂದು ST SC ಸಮುದಾಯದ ಒಂದು ಹಣವನ್ನು ತೆಗೆದುಕೊಂಡವ್ರೆ, ಹಾಗೆ ಹೀಗೆ ಅಂತೇಳಿ ಏನೇನೋ ಬರ್ತಾ ಇದೆ ನ್ಯೂಸಲ್ಲಿ ಇವಾಗ. ಆದ್ದರಿಂದ ಅದರಲ್ಲೆಲ್ಲ ಇರೋದ್ರಿಂದ ಅವರು ಈಗ ಒಂದು ಹಣವನ್ನು ಅವರು ಸೈನ್ ಮಾಡಬೇಕು ಮತ್ತು ಹಣವನ್ನು ಕಳಿಸ್ಕೊಡ್ಬೇಕು, ಅದಕ್ಕೆ ಆಗ್ತಾಯಿಲ್ಲ. ನಾವು ಸ್ವಲ್ಪ ಇನ್ನೂ ಕೂಡ ಟೈಮ್ ತೊಗೊತೀವಿ ಅಂತೇಳಿ ಹೇಳ್ತಿದ್ದಾರೆ. ಅದ್ರ ಜೊತೆ ನಾವು ಇಷ್ಟೊಂದೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೂ ಕೂಡ ಜನ ನಮಗೆ ಸಪೋರ್ಟನ್ನು ಮಾಡ್ತಾಯಿಲ್ಲ. ಜನರು ನೀವು ಯಾಕೆ ನಮಗೆ ಬಿಟ್ಟು ಒಂದು ಯೋಜನೆಗಳನ್ನ ಕೊಡ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರು ಬಳಸ್ಕೊಳ್ತಾ ಇದ್ರು ಕೂಡ ನಮಗೆ ಒಂದು ಪ್ರಶಂಸನೆಯ ಮಾತನ್ನು ಆಡ್ತಾ ಇಲ್ಲ ಅವರು ಅಂತೇಳಿ ತುಂಬ ಬೇಜಾರಲ್ಲೂ ಕೂಡ ಅವರು ಹೇಳಿದ್ರು. ಹಾಗಾಗಿ ಸ್ವಲ್ಪ ದಿನಗಳು ಲೇಟ್ ಆಗ್ಬೋದು ಅಂತೇಳಿ ಅವರು ತಿಳಿಸಿದ್ದಾರೆ CM ಸಿದ್ದರಾಮಯ್ಯನವರು. ಆದ್ದರಿಂದ ನೋಡಬೇಕು. ಆದರೆ ಇನ್ನೂ ಕೂಡ ನಮಗೆ ಕಾಲಾವಕಾಶ ಇದೆ. ಆದರೆ ಸ್ವಲ್ಪ ಎಲ್ಲರ ಒಂದು ವೆರಿಫಿಕೇಷನ್ನ ಮಾಡ್ತಾ ಇದ್ದಾರೆ. ನೀವು ಇದಕ್ಕೆ ಅರ್ಹರ ಅಥವಾ ಇಲ್ವಾ, ಪ್ರತಿಯೊಂದನ್ನು ಕೂಡ ದಾಖಲೆಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ GST ಪೇಯರ್ಸ್ ಇದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ಗಳಿದ್ದರೆ, ನೀವು ತುಂಬ ಫಾರ್ಮ್ ಲ್ಯಾಂಡ್ಸ್ ಇದ್ದರೆ, ನಿಮ್ಮದು 4ಕ್ಕಿಂತ 5 ಎಕರೆ ಫಾರ್ಮ್ ಜಮೀನುಗಳನ್ನು ಹೊಂದಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಒಂದು ಅರ್ಜಿಯನ್ನು ಕ್ಯಾನ್ಸಲ್ ಮಾಡ್ಬೋದು. ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆನ ಕೊಟ್ಟಿದ್ದಾರೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿಗಳು ಏನು ಬರ್ತಿತ್ತು, ಒಂದು 5 ಲಕ್ಷ ಮಹಿಳೆಯರಿಗೆ ಬಂದುಬಿಟ್ಟಿದೆ 11ನೇ ಕಂತು ಕೂಡ. ಆದರೆ ಎಲ್ಲ ಮಹಿಳೆಯರಿಗೆ ಇದು ಬಂದು ಸೇರಿಲ್ಲ ಅಂತ ಹೇಳಿ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ತುಂಬ ಕಡೆ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಮೈಸೂರು ಮತ್ತು ಬೆಂಗಳೂರಲ್ಲಿ ಎರಡಲ್ಲೂ ಕೂಡ ಹೋರಾಟಗಳನ್ನು ಮಾಡಿದ್ದಾರೆ. ಇನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ ಯಾರ್ಯಾರಿಗೆ ಬರುತ್ತೆ. ಇಲ್ದಿದ್ರೆ ಇನ್ನೂ ಕೂಡ ಏನು ಸರ್ಕಾರ ಹೊಸ್ದಾಗಿ ಏನಾದರೂ ಅಪ್ಡೇಟ್ನ ಕೊಡುತ್ತೆ ಅಂತೇಳಿ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ರೆ, ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ, ಟ್ರೆಜರಿಯಿಂದ ಕಳಿಸಿದ್ದೀವಿ ಅಮೌಂಟ್ ಹೋಗಾಗಿದೆ, ಇನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಹೋಗೋದು. ಅದಕ್ಕೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಬೇಕು. ನಮ್ಮ ಕೆಲಸ ಏನಿದೆ ನಾವು ಮಾಡಿದ್ದೀವಿ. ನಾವು ಏನು ನಾವು ಹೆಡ್ ಏನಿದ್ದೀವಿ ಡಿಪಾರ್ಟ್ಮೆಂಟಲ್ಲಿ, ನಾನು ಮುಖ್ಯಸ್ಥಳಾಗಿ ನಾನು ಮಾಡೋ ಕರ್ತವ್ಯಗಳನ್ನು ಮಾಡಿದೆ. ಅದೇ ರೀತಿ ಅವ್ರಿಗೂ ಕೂಡ ಹೇಳಿದ್ದೀನಿ. ಇನ್ನು ಅವರು ಕೂಡ ಕಳಿಸ್ತಾ ಇದ್ದಾರೆ, ನಿಮ್ಮ ಒಂದು ಬ್ಯಾಂಕ್ಗೆ ಕಳಿಸೋ ಒಂದು ಮುಖಾಂತರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.